ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು FDA ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ನೋಡೋಣ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು. ಪ್ರಶ್ನೆ 1, NITI ಆಯೋಗ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ವಿಶ್ವ ಬ್ಯಾಂಕ್ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಇವುಗಳಲ್ಲಿ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಉತ್ತರ ಆಪ್ಷನ್ 1. ಮಾನವ ಬಂಡವಾಳವನ್ನು ಪರಿವರ್ತಿಸುವ ಸುಸ್ಥಿರ ಕ್ರಿಯೆ ಕಾರ್ಯಕ್ರಮವನ್ನು NITI ಆಯೋಗ ಜಾರಿಗೊಳಿಸುತ್ತದೆ. ಇದರ ಉತ್ತರ ಆಪ್ಷನ್ 1 ಆಗಿರುತ್ತದೆ. ಎರಡನೇ ಪ್ರಶ್ನೆ, ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ? ಆಪ್ಷನ್ 1, ಆಟೋಮೊಬೈಲ್ ಕೈಗಾರಿಕೆಗಳು, ದತ್ತಾಂಶ ಕೇಂದ್ರಗಳು, ಕೃಷಿ ಪ್ರಕ್ರಿಯೆ ಕೈಗಾರಿಕೆಗಳು, ಔಷಧಿಯ ನೀತಿ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 4. ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ವೆಚ್ಚಗಳು ಎಂಬ ಪದವನ್ನು ಔಷಧಿ ನೀತಿಯಲ್ಲಿ ಬಳಸಲಾಗುತ್ತದೆ ಎಂದು ಹೇಳಬಹುದು. ಪ್ರಶ್ನೆ 3, ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವನ್ನು ಬಳಸಲಾಗುತ್ತದೆ? ಆಪ್ಷನ್ 1, ಪೊಟ್ಯಾಸಿಯಂ ಡೈಕ್ರೋಮೇಟ್, ಆಪ್ಷನ್ 2, ಸೀಸದ ಫಾಸ್ಫೇಟ್, ಆಪ್ಷನ್ 3, ಸೀಸದ ಕ್ರೋಮೇಟ್, ಆಪ್ಷನ್ 4, ಕ್ಯಾಲ್ಸಿಯಂ ಫಾಸ್ಫೇಟ್. ಅಂದ್ರೆ ನಾವು ಉಪಯೋಗಿಸುವ ಅರಿಶಿಣದಲ್ಲಿ ಯಾವುದನ್ನು ಕಲಬೆರಕೆ ಮಾಡ್ತಾರೆ ಅನ್ನೋದು ನಾವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬೇಕಾಗಿದೆ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 3, ಸೀಸದ ಕ್ರೋಮೇಟ್ ಅನ್ನು ಅರಿಶಿಣ ಪುಡಿಯಲ್ಲಿ ಕಲಬೆರಕೆ ಮಾಡಲು ಬಳಸಲಾಗುತ್ತದೆ. ಇನ್ನು ನಾವು ಯಾವ ಪದಾರ್ಥಗಳನ್ನು ಯೂಸ್ ಮಾಡ್ತೀವಿ, ಅದರೊಳಗೆ ಯಾವ್ದು ಕಲಬೆರಕೆ ಮಾಡ್ತಾರ ಅನ್ನೋದು ನಾನು ಸ್ವಲ್ಪ ಪಟ್ಟಿಯನ್ನು ಮಾಡಿದ್ದೇನೆ. ಆ ಪಟ್ಟಿಯಲ್ಲಿ ಈ 4 ಅನ್ನು ನೋಡೋಣ ಬನ್ನಿ. ವಿವಿಧ ಬಗೆಯ ಕಲಬೆರಕೆ ಪದಾರ್ಥಗಳು. ಆಹಾರ ಪದಾರ್ಥ, ನಾವು ಯಾವ ಆಹಾರ ಸೇವಿಸ್ತೀವಿ ಆ ಒಂದು ಆಹಾರ ಪದಾರ್ಥದ ಹೆಸರುಗಳು, ಮತ್ತೆ ಕಲಬೆರಕೆ ಪದಾರ್ಥಗಳು. ಈ ಒಂದು ಪದಾರ್ಥಗಳಲ್ಲಿ ಯಾವುದನ್ನ ಕಲಬೆರಕೆ ಮಾಡ್ತಾರ ಅನ್ನೋದು ಈ ಒಂದು ಪಟ್ಟಿಯಲ್ಲಿ ಬರೆಯಲಾಗಿದೆ. ಹಾಲಿನಲ್ಲಿ ಏನ್ ಕಲಬೆರಕೆ ಮಾಡ್ತಾರಂದ್ರೆ ಯೂರಿಯಾ. ಕರಿಮೆಣಸಿನಲ್ಲಿ ಏನು ಕಲಬೆರಕೆ ಮಾಡ್ತಾರಪ್ಪ ಅಂದ್ರೆ ಪರಂಗಿ ಬೀಜವನ್ನು ಕಲಬೆರಕೆ ಮಾಡ್ತಾರ. ಸಾಸಿವೆ ಅಂದ್ರೆ ನಾವು ಉಪಯೋಗಿಸುವ ಒಂದು ಪದಾರ್ಥವಾಗಿದೆ. ಇದರಲ್ಲಿ ಯಾವುದನ್ನು ನಾವು ಕಲಬೆರಕೆ ಮಾಡ್ತಾರ ಅಂದ್ರೆ ರಾಗಿ. ನೋಡಲು ಸೇಮ್ ಇದು ಸಾಸಿವೆಯಾಗೆ ಇರುತ್ತದೆ. ಇದನ್ನು ಸಾಸಿವೆಯಲ್ಲಿ ಈ ರಾಗಿನ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಾರೆ. ಮೆಣಸಿನ ಪುಡಿ ಅಂದ್ರೆ ನಾವು ಮೆಣಸಿನಕಾಯಿ ತಂದು ಅದನ್ನ ಸೋಸ್ಬಿಟ್ಟು ಗಿರಣಿ ಕುಡ್ಸಿ ಬಂದು ಖಾರನೂ ಬೇರೆ ಇರುತ್ತೆ. ನಾವು ಕುಟ್ಟಿಟ್ಟದನ್ನು ಹೋಗಿ ತಂದಾಗ ಅದು ಅಂದ್ರೆ ನಾವು ತಂದ ಖಾರನೇ ಬೇರೆ ಇರ್ತದೆ, ನಾವು ಕುಡ್ಸಿಟ್ಟು ಖಾರನೇ ಬೇರೆ ಇರ್ತದೆ. ಅಂದ್ರೆ ಇದ್ರಲ್ಲಿ ಏನ್ ಕಲಬೆರಕೆ ಮಾಡ್ತಾರಪ್ಪ ಅಂದ್ರೆ ಇಟ್ಟಿಗೆ ನೋಡಲು ಸೇಮ್ ಖಾರ ಪುಡಿ ತರ ಇರ್ತದೆ. ಅದು ಸಣ್ಣ ಆಗಿರ್ತಕ್ಕಂತ ಇಟ್ಟಿಗೆ ಪುಡಿಯನ್ನು ಮೆಣಸಿನ ಪುಡಿಯಲ್ಲಿ ಕಲಬೆರಕೆ ಮಾಡ್ತಾರೆ. ಅರಿಶಿನ ಪುಡಿಯಲ್ಲಿ ಸೀಸದ ಕ್ರೋಮೇಟ್ ಅನ್ನು ಮಾಡ್ತಾರೆ. ಇದಕ್ಕೆ ಸೀಸದ ಒಂದು ಕ್ರೋಮೇಟ್ ಅನ್ನು ಬಳಸಲಾಗುತ್ತದೆ ಎಂದು ಹೇಳಬಹುದು. ಪ್ರಶ್ನೆ 4, ವಿಶ್ವಸಂಸ್ಥೆಯ ಹೂಡಿಕೆಯ ಪ್ರಕಾರ ಪ್ರಶಸ್ತಿ 2020 ಯಾರಿಗೆ ನೀಡಲಾಯಿತು? ಇನ್ವೆಸ್ಟ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಭಾರತ ವ್ಯಾಪಾರ ಪ್ರಚಾರ ಸಂಸ್ಥೆ, ಆಪ್ಷನ್ 4 ಇವುಗಳಲ್ಲಿ ಯಾವುದೂ ಅಲ್ಲ. ಅಂದ್ರೆ 2020 ಡಿಸೆಂಬರ್ 7ರಂದು
7ರಂದು ಜಾರಿಗೊಳಿಸಿದ್ದ. ಅಂದ್ರೆ ಇನ್ವೆಸ್ಟ್ ಆಫ್ ಇಂಡಿಯಾ 2002ರಲ್ಲಿ ಆಫ್ ಇಂಡಿಯಾ ಅನ್ನೋ ಪ್ರಶಸ್ತಿಯನ್ನು 2002ರಂದು ಕೊಡಲು ಪ್ರಾರಂಭಿಸಿದಾರಂತೆ. ಇನ್ವೆಸ್ಟ್ ಆಫ್ ಇಂಡಿಯಾ ಒಂದು ಪ್ರಶಸ್ತಿಯನ್ನು 2002ರಲ್ಲಿ ಕೊಡಲು ಆರಂಭಿಸಲಾಯಿತು.